ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ನೆನೆಸಿದ ಕಡಲೆ ಬೀಜ ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಹೃದಯದ ಸಮಸ್ಯೆ, ಆಪ್ಷನ್ ಬಿ ಸಕ್ಕರೆ ಕಾಯಿಲೆ, ಆಪ್ಷನ್ ಸಿ ಜಾಂಡೀಸ್, ಆಪ್ಷನ್ ಡಿ ಮೈಗ್ರೇನ್. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯದ ಸಮಸ್ಯೆ. ಎರಡನೇ ಪ್ರಶ್ನೆ, ಯಾವ ಕಾಯಿಲೆಯನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಏಡ್ಸ್, ಆಪ್ಷನ್ ಸಿ ಬ್ರೈನ್ ಟ್ಯೂಮರ್, ಆಪ್ಷನ್ ಡಿ ಹೈ BP. ಸರಿಯಾದ ಉತ್ತರ ಆಪ್ಷನ್ ಡಿ ಹೈ BP. ಮೂರನೇ ಪ್ರಶ್ನೆ, ಹೆಚ್ಚು ಉಪ್ಪು ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ಹಾನಿಯುಂಟಾಗುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿ. ನಾಲ್ಕನೇ ಪ್ರಶ್ನೆ, ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ನವಣೆ, ಆಪ್ಷನ್ ಸಿ ಬ್ರೌನ್ ರೈಸ್, ಆಪ್ಷನ್ ಡಿ ನಿಂಬೆ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೌನ್ ರೈಸ್. ಐದನೇ ಪ್ರಶ್ನೆ, ಹೃದಯದ ಆರೋಗ್ಯಕ್ಕೆ ಅತ್ಯಗತ್ಯವಾದ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ವಿಟಮಿನ್ ಸಿ ಮತ್ತು ವಿಟಮಿನ್ ಇ. ಆರನೇ ಪ್ರಶ್ನೆ, ಶರೀರದ ಉಷ್ಣತೆ ಕಡಿಮೆಯಾಗಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಬೆಣ್ಣೆ, ಆಪ್ಷನ್ ಡಿ ಎಳನೀರು. ಸರಿಯಾದ ಉತ್ತರ ಬಾಳೆಹಣ್ಣು ಮತ್ತು ಎಳನೀರು. ಏಳನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್ ನಿಯಂತ್ರಣ, ಆಪ್ಷನ್ ಬಿ ಒತ್ತಡ ನಿಯಂತ್ರಣ, ಆಪ್ಷನ್ ಸಿ ಕಫ ನಿಯಂತ್ರಣ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ಪ್ರತಿದಿನ 1 ಕ್ಯಾರೆಟ್ ತಿಂದರೆ ದೇಹಕ್ಕೆ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಮೂಳೆಗಳಿಗೆ ಶಕ್ತಿ, ಆಪ್ಷನ್ ಬಿ ಬೊಜ್ಜು ಕರಗುತ್ತೆ, ಆಪ್ಷನ್ ಸಿ ಕೂದಲು ಬೆಳೆಯುತ್ತೆ, ಆಪ್ಷನ್ ಡಿ ಕಣ್ಣಿನ ಆರೋಗ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 9ನೇ ಪ್ರಶ್ನೆ, ನಮ್ಮ ಹೃದಯ ಆರೋಗ್ಯವಾಗಿರಲು ಪ್ರತಿದಿನ ಯಾವ ಎಣ್ಣೆಯನ್ನು ಬಳಸಬೇಕು? ಆಪ್ಷನ್ ಎ ಕೊಬ್ಬರಿ ಎಣ್ಣೆ, ಆಪ್ಷನ್ ಬಿ ಕಡಲೆಕಾಯಿ ಎಣ್ಣೆ, ಆಪ್ಷನ್ ಸಿ ಸೂರ್ಯಕಾಂತಿ ಎಣ್ಣೆ, ಆಪ್ಷನ್ ಡಿ ಆಲಿವ್ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಲಿವ್ ಎಣ್ಣೆ. ಇಂದಿನ ಕೊನೆಯ ಪ್ರಶ್ನೆ, ಎಳನೀರನ್ನು ನಿಯಮಿತವಾಗಿ ಸೇವಿಸಿದರೆ ಆರೋಗ್ಯಕ್ಕೆ ಆಗುವ ಪ್ರಯೋಜನಗಳೇನು? ಆಪ್ಷನ್ ಎ ಕಿಡ್ನಿ ಆರೋಗ್ಯ, ಆಪ್ಷನ್ ಬಿ ಕರುಳು ಆರೋಗ್ಯ, ಆಪ್ಷನ್ ಸಿ ಚರ್ಮದ ಹೊಳಪು, ಆಪ್ಷನ್ ಡಿ ತೂಕ ಇಳಿಕೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.